ಶುಭೋದಯ. ಪತ್ರಿಜಿಯವರ ದಿವ್ಯ ಮಾರ್ಗದರ್ಶನದೊಂದಿಗೆ ಈ ದಿನದ ಬೆಳಗಿನ ಧ್ಯಾನವನ್ನ ನಾವು ಶುರು ಮಾಡೋಣ ಮಾಸ್ಟರ್ಸ್. 108 ದಿನಗಳ ಕಾಲ ಸಾಮೂಹಿಕ ಮೌನ ಉಪವಾಸದ ಸಹಿತ ಲಲಿತಾ ಮೇಡಮ್ ಅವರು ಏನ್ ಹಮ್ಮಿಕೊಂಡಿದ್ದಾರೆ, ಈ ಧ್ಯಾನಕ್ಕೆ ನೀವೆಲ್ಲ ಬಂದು ದಿನ ಜೊತೆಗೂಡ್ತಾ ಇದ್ದೀರಾ. ನಿಮ್ಮೆಲ್ಲರನ್ನ ಈ ಒಂದು ವೇದಿಕೆಗೆ ಸ್ವಾಗತಿಸ್ತಾ ಮೇಡಮ್ ನಿಮ್ಮನ್ನ ಈ ಒಂದು ದಿನದ ಧ್ಯಾನಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಮೇಡಮ್. ಈ ದಿನದ ಧ್ಯಾನವನ್ನ ಶುರು ಮಾಡೋಣ. ಹಲೋ ಫ್ರೆಂಡ್ಸ್, ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಮುಚ್ಚಿ, ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದು ಕೂಡ ಯೋಚನೆ ಬೇಡ. ಯಾವುದು ಯೋಚನೆ ಬೇಡ ಫ್ರೆಂಡ್ಸ್. ಆರಾಮಾಗಿ ನಾವು ಕೂತ್ಕೊಳ್ಳೋಣ ಧ್ಯಾನಕ್ಕೆ. ನಮ್ಮಲ್ಲಿ ಕೂಡ ಒಂದು ಅಗಾಧವಾದಂಥ ಒಂದು ಶಕ್ತಿ ಇದೆ ಅಂತೇಳಿ ನಮ್ಮ ಜೊತೆಗೆ ಇದ್ದು ನಾವು ತಿಳ್ಕೊಳ್ಳೋಣ. ಪ್ರತಿದಿನ ಪ್ರತಿಯೊಬ್ಬರಿಗೂ ಕೂಡ ಧ್ಯಾನ ಬೇಕೇ ಬೇಕು. ಪ್ರತಿದಿನ ನಾವು ಧ್ಯಾನ ಮಾಡಬೇಕು. ಹೇಗೆ ನಾವು ಶರೀರಕ್ಕೆ ಆಹಾರ ತಗೊಳ್ತೀವೋ ಆತ್ಮಕ್ಕೆ ಕೂಡ ದಿನಾಲೂ ಕೂಡ ಆಹಾರ ಬೇಕು. ದಿನಾಲೂ ಕೂಡ ನಾವು ವಿಶ್ವ ಪ್ರಾಣ ಶಕ್ತಿಯನ್ನು ಹೆಚ್ಚಿಗೆ ನಾವು ತಗೊಳ್ತಾ ಇರಬೇಕು. ಮನಸ್ಸನ್ನು ಶೂನ್ಯ ಮಾಡಿಕೊಂಡಾಗ ವಿಶ್ವ ಪ್ರಾಣಶಕ್ತಿ ನಮ್ಮ ಆತ್ಮಕ್ಕೆ ಆಹಾರವಾಗಿ ಹೆಚ್ಚಿಗೆ ನಮ್ಮಲ್ಲಿರುವಂಥ ಆತ್ಮಶಕ್ತಿಯನ್ನು ನಾವು ಬೆಳೆಸ್ಕೊಳ್ತೀವಿ.
ನಮ್ಮಲ್ಲಿರುವಂಥ ಆತ್ಮಶಕ್ತಿಯನ್ನು ನಾವು ಬೆಳೆಸ್ಕೊಂಡಾಗ ನಾವು ಇವಾಗ ಏನು ಪೂಜೆ, ಭಗವಂತನಿಗೆ ಏನು ಪೂಜೆ ಮಾಡ್ತೀವೋ ಆ ಭಗವಂತನ ಶಕ್ತಿ ನಮ್ಮಲ್ಲಿನೂ ಕೂಡ ಇದೆ ಅಂತೇಳಿ ನಾವು ತಿಳ್ಕೊಳ್ತೀವಿ. ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು, ನಮಗೂ ಕೂಡ ಆ ಶಕ್ತಿ ಇದೆ. ಭಗವಂತನಿಗೆ ಯಾವ ರೀತಿ ಶಕ್ತಿ ಇದೆ, ನಮಗೂ ಕೂಡ ಆ ರೀತಿ ಶಕ್ತಿ ಇದೆ ಅಂತೇಳಿ ನಾವು ತಿಳ್ಕೊಳ್ತೀವಿ ಫ್ರೆಂಡ್ಸ್. ನಮ್ಮ ಜೊತೆಗೆ ಇದ್ದು ನಮ್ಮಲ್ಲಿನೂ ಕೂಡ ಒಂದು ಮಹಾನ್ ಶಕ್ತಿ ಇದೆ ಅಂತೇಳಿ ನಾವು ತಿಳ್ಕೊಬೇಕು. ಅದು ತಿಳ್ಕೊಳ್ಳೋದಕ್ಕೋಸ್ಕರನೇ ನಾವು ದಿನಾಲು ಧ್ಯಾನದ ಅಭ್ಯಾಸ ಮಾಡಬೇಕು. ಉಸಿರು ಎಂಬ ಗುರುವಿನ ಜೊತೆಗೆ ನಾವಿರಬೇಕು. ನಾವು ಎಲ್ಲಿವರೆಗೂ ಉಸಿರು ಎಂಬ ಗುರುವಿನ ಜೊತೆಗೆ ಇರೋದಿಲ್ವೋ ಅಲ್ಲಿವರೆಗೂ ನಾವು ಏನು ಮಾಡ್ತೀವಿ, ವಿಗ್ರಹದಲ್ಲಿ ಭಗವಂತ ಇದ್ದಾನೆ, ಮತ್ತು ಇನ್ನೊಂದರಲ್ಲಿ ಭಗವಂತ ಇದೆ, ಹೊರಗಡೆನೇ ನಾವು ಹುಡುಕ್ತಾ ಇದ್ದೀವಿ, ಹೊರಗಡೆನೇ ನಾವು ಹುಡುಕ್ತಾ ಇರ್ತೀವಿ. ಮತ್ತು ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಒಂದರಲ್ಲಿ ಭಗವಂತ ಇದ್ದಾನೆ, ಒಂದರಲ್ಲಿ ಭಗವಂತ ಇಲ್ಲ, ಆ ರೀತಿ ನಾವು ಅಂದ್ಕೊಂಡು ನಾವು ಜೀವಿಸ್ತಾ ಇರ್ತೀವಿ. ಅದಕ್ಕೆ ಈ ರೀತಿ ಎಲ್ಲ ಕಡೆನೂ ಈ ರೀತಿ ಹಿಂಸೆ ಆಗ್ತಾ ಇರೋದು. ಧ್ಯಾನಕ್ಕೆ ನಾವು ಬಂದಾಗ ನಮ್ಮ ಒಳಗಡೆ ನಾವು ಯಾವಾಗ ಭಗವಂತನನ್ನು ಕಾಣ್ತೀವೋ ಎಲ್ಲರಲ್ಲಿನೂ ಕೂಡ ಭಗವಂತ ಇದ್ದಾನೆ, ಎಲ್ಲ ಕಡೆನೂ ಭಗವಂತ ಇದ್ದಾನೆ ಅನ್ನೋದನ್ನು ನಾವು ಈ ಸತ್ಯವನ್ನು ತಿಳ್ಕೊಳ್ತೀವಿ ಫ್ರೆಂಡ್ಸ್. ಈ ಸತ್ಯವನ್ನು ತಿಳ್ಕೊಳ್ಳೋದಕ್ಕೋಸ್ಕರನೇ ನಾವು ಪ್ರತಿದಿನ ನಮ್ಮ ಜೊತೆಗೆ ನಾವು ಇದ್ದು ಅಭ್ಯಾಸ ಮಾಡಬೇಕು. ನಮ್ಮ ಜೊತೆಗೆ ನಾವು ಇರೋದನ್ನು ಕಲ್ತ್ಕೋಬೇಕು. ನಾವು ದಿನೇ ದಿನೇ ಬೆಳೀತಾ ಇರಬೇಕು. ಅರಿವಿನಿಂದ ನಾವು ನೋಡ್ತಾ, ಅರಿವಿನಿಂದ ನಮ್ಮ ಜೊತೆಗೆ ನಾವಿದ್ದು ನಾವು ಇವತ್ತಿನ ದಿನ ಏನು ಕಲ್ತ್ಕೊಂಡಿದ್ದೀವಿ ಮತ್ತು ಎಷ್ಟು ಬೆಳೆದಿದ್ದೀವಿ ಅನ್ನೋದನ್ನು ನಮ್ಮನ್ನು ನಾವೇ ಇಲ್ಲಿ ಚೆಕ್ ಮಾಡ್ಕೋಬೇಕು. ಬೇರೆ ಯಾರು ಕೂಡ ಇಲ್ಲಿ ಹೇಳೋಕ್ಕೆ ಬರೋದಿಲ್ಲ. ನಮಗೆ ನಾವೇ ತಿಳ್ಕೋಬೇಕು, ನಮ್ಮನ್ನು ನಾವೇ ಚೆಕ್ ಮಾಡ್ಕೊಳ್ತಾ ಇರಬೇಕು. ಒಂದು ಸಣ್ಣ ಸಣ್ಣ ಮಾತಕ್ಕೂ ಕೂಡ ನಾವು ದುಃಖ ಪಡ್ತಾ ಇದ್ದೀವಿ. ಇವತ್ತಿನ ದಿನ ನಾನು ಏನು ಕಲ್ತ್ಕೊಂಡೆ, ಯಾರಾದರೂ ನಮಗೆ ಬೇಜಾರಾಗುವಂಥ ಮಾತುಗಳನ್ನು ಮಾತಾಡಿದರೆ ನಾನು ಇನ್ನೂ ದುಃಖ ಪಡ್ತಾ ಇದ್ದೀನಿ ಅಂದರೆ ಅದನ್ನು ನಾನು ಅಭ್ಯಾಸ ಮಾಡಬೇಕಾಗಿದೆ. ಇನ್ನೂ ನಾನು ಇವತ್ತು ಅವ್ರು ಈ ರೀತಿ ಒಂದು ಹೇಳಿದ್ರೂ ಕೂಡ ನಾನು ದುಃಖ ಪಡ್ತಾ ಇಲ್ಲ, ನಾನು ಬೆಳೆದಿದ್ದೀನಿ ಅನ್ನೋದು, ಇದಕ್ಕೆ ನಮ್ಮನ್ನು ನಾವೇ ಚೆಕ್ ಮಾಡ್ಕೋಬೇಕು. ಇಲ್ಲಿ ಬೇರೆ ಯಾರು ಬಂದು ಹೇಳೋದಿಲ್ಲ. ನಾನು ಮುಂದೆ ಸಾಗ್ತಾ ಇದ್ದೀನಿ. ಪ್ರತಿದಿನವೂ ಕೂಡ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ತಾ ಇರಬೇಕು. ಒಂದು ದಿನ ಮಾಡಿ ಬಿಡೋದಲ್ಲ ಇದು, ಪ್ರತಿದಿನವೂ ಕೂಡ.
ಈ ರೀತಿ ಬೆಳವಣಿಗೆ ಅನ್ನೋದು ಎಲ್ರಿಗೂ ಕೂಡ ಆಗ್ತಾ ಇರತ್ತೆ ಧ್ಯಾನ ಮಾಡೋರಿಗೆ. ನನ್ನಲ್ಲಿ ನಾನು ಯಾವ ರೀತಿ ಬದಲಾವಣೆಯನ್ನು ಕಾಣ್ತೀನೋ ಬೇರೆಯವ್ರಿಗೂ ಕೂಡ ಅವ್ರಿಗಾದಂತಹ ಬದಲಾವಣೆಯನ್ನು ನನ್ನ ಹತ್ರ ಹೇಳ್ಕೊಳ್ತಾ ಇರ್ತಾರೆ. ನಾನು ಮನೆ ಧ್ಯಾನಕ್ಕೆ ಮಾಡಿಸುವಾಗ ಮತ್ತು ಬೇರೆ ಕಡೆ ಎಲ್ಲ ಧ್ಯಾನದ ಒಂದು ಕ್ಲಾಸ್ ತಗೊಳ್ತಾ ಇರುವಾಗ ಅವರ ಅನುಭವಗಳನ್ನು ಹೇಳ್ಕೊಳ್ತಾ ಇರ್ತಾರೆ. ಮೊದಲು ನಾನು ಈ ಚಿಕ್ಕ ವಯಸ್ಸಕ್ಕೆ ಎಷ್ಟೊಂದು ದುಃಖ ಪಡ್ತಾ ಇದ್ದೆ, ಯಾರಾದರೂ ಒಂದು ಮಾತು ಹೇಳಿದರೆ ನನಗೆ ಅವಮಾನ ಮಾಡಿಬಿಟ್ರು ಅಂತೇಳಿ ಈ ರೀತಿ ನಾನು ದುಃಖ ಪಡ್ತಾ ಇದ್ದೆ. ಇವಾಗ ಅದು ನನಗೆ ಯಾವುದು ಕೂಡ ನನಗೆ ದುಃಖ ಆಗೋದಿಲ್ಲ ಅಂಥೇಳಿ ಈ ಒಂದು ಸಣ್ಣ ವಿಷಯನೇ ನಾವು ದೊಡ್ಡದು ಮಾಡ್ಕೊಳ್ತಾ ಇರ್ತೀವಿ ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು. ಯಾರೋ ಒಬ್ಬರು ನಮಗೆ ಪರಿಚಯ ಇರೋರು ರೋಡ್ ಮೇಲೆ ಹೋಗ್ತಾ ಇರ್ತಾರೆ, ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ಅಕಸ್ಮಾತಾಗಿ ಅವರು ನಮಗೆ ನೋಡಿರೋದಿಲ್ಲ, ಆದರೆ ಅವ್ರಿಗೆ ನಾವು ನೋಡಿರ್ತೀವಿ. ಅವಾಗ ನಾವು ಏನು ಅಂದ್ಕೊಳ್ತೀವಿ, ನೋಡಿದ್ರೂ ಕೂಡ ನೋಡದೇ ಇರುವಾಗೆ ಮಾತಾಡ್ದೇನೆ ಹೋದ್ರು ಅಂಥೇಳಿ. ಅದು ಏನೋ ಒಂದು ತುಂಬ ದೊಡ್ಡ ವಿಷಯ ಅನ್ನೋ ಥರನೇ ಎಲ್ಲರ ಹತ್ರನೂ ಹೇಳ್ಕೊಂಡು ಬರ್ತೀವಿ. ಆ ಒಂದು ಚಿಕ್ಕ ವಿಷಯನೇ ಅದನ್ನೇ ನಾವು ದೊಡ್ಡದಾಗಿ ತಗೊಂಡು ಬಿಡ್ತೀವಿ. ಆದರೆ ಅವ್ರು ನಮಗೆ ನೋಡಿಲ್ಲ ಅಂಥೇಳಿ ನಾವು ಈ ರೀತಿ ಈಸಿಯಾಗಿ ತಗೊಂಡಿರೋದಿಲ್ಲ. ಅವ್ರು ನಮಗೆ ನೋಡಿಲ್ಲ, ನಾನು ಅವ್ರಿಗೆ ನೋಡಿದ್ದೀನಿ. ಅಥವಾ ಮಾತಾಡದೆ ಇರೋದಕ್ಕೂ ಏನೋ ಒಂದು ಕಾರಣ ಇರುತ್ತೆ. ಅದು ಅವ್ರಿಷ್ಟ ಬಿಡು, ನನಗೆ ಮಾತಾಡಲಿಲ್ಲ ಅಂದ್ರೂ ಕೂಡ ಅದು ಅವ್ರಿಷ್ಟ ಅಂಥೇಳಿ ನಾವು ಈ ರೀತಿ ಏನೂ ಕೂಡ ಚಿಕ್ಕದಾಗಿ ತಗೊಳ್ಳೋದಿಲ್ಲ. ಅದನ್ನು ಎಲ್ಲರ ಹತ್ರನೂ ಆ ಒಂದು ಚಿಕ್ಕ ವಿಷಯನೇ ಎಲ್ಲರ ಹತ್ರನೂ ಹೇಳಿ 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 ಮತ್ತೆ ಅದು ಅವ್ರಿಗೆ ಹೋಗಿರತ್ತೆ. ನಾವು ಯಾರ ಬಗ್ಗೆ ಹೇಳಿರ್ತೀವಿ ಚಾಡಿ ಅವ್ರಿಗೆ ಹೋಗಿರತ್ತೆ. ಮತ್ತು ಅವರು ಕೂಡ ಮನಸ್ತಾಪ ಮಾಡಿಕೊಂಡು ನನ್ನ ಬಗ್ಗೆ ಈ ರೀತಿ ಹೇಳ್ಕೊಂಡು ಓಡಾಡ್ಕೊಂಡು ನನ್ನ ಬಗ್ಗೆ ಈ ರೀತಿ ಹೇಳ್ತಾ ಇದ್ದಾರಾ ಅವರು ಅಂಥೇಳಿ ಅವ್ರಿಗೂ ಕೂಡ ಅದು ದುಃಖಕ್ಕೆ ಕಾರಣರಾಗ್ತೀವಿ. ನಾವು ಅಷ್ಟೇ ದುಃಖ ಪಡೋದಲ್ಲ, ಒಂದು ಸಣ್ಣ ವಿಷಯಕ್ಕೆ ಎಷ್ಟೋ ಜನಕ್ಕೆ ನಾವು ದುಃಖ ಪಡಿಸ್ತಾ ಇರ್ತೀವಿ, ದುಃಖವನ್ನು ಕೊಡ್ತಾ ಇರ್ತೀವಿ. ಅದೇ ನಾವು ಧ್ಯಾನ ಮಾಡ್ತಾ ಇದ್ರೆ ಎಷ್ಟೋ ಒಂದು ದೊಡ್ಡ ವಿಷಯ ಆದ್ರೂ ಕೂಡ ಅದು ಚಿಕ್ಕದಾಗಿ ತಗೊಳ್ತೀವಿ. ಇದೇ ಧ್ಯಾನ ಮಾಡೋರಿಗೆ ಧ್ಯಾನ ಮಾಡದೇ ಇರೋರಿಗೆ ವ್ಯತ್ಯಾಸ ಫ್ರೆಂಡ್ಸ್. ಯಾಕೆಂದರೆ ಆ ಸ್ಥಿತಿಯಿಂದ ನಾವು ಈ ಸ್ಥಿತಿಗೆ ಬಂದಾಗ ನಾವು ಎಲ್ಲವನ್ನೂ ಕೂಡ ತಿಳ್ಕೋಬೇಕು. ನಾವು ಚಿಕ್ಕ ವಿಷಯನೇ ದೊಡ್ಡದಾಗಿ ನಾವು ತಗೊಂಡ್ರೆ ನಾವು ಮುಂದೆ ಹೋಗೋದಕ್ಕಾಗೋದಿಲ್ಲ, ಆತ್ಮ ಪ್ರಯಾಣವನ್ನು ನಾವು ಮಾಡೋದಕ್ಕೆ ಆಗೋದಿಲ್ಲ, ಅಲ್ಲೇ ಇರ್ತೀವಿ ನಾವು. ಯಾಕೆ ಅಂತ ಒಂದು ಚಿಕ್ಕ ವಿಷಯಗಳಿಗೆಲ್ಲ ನಾವು ದುಃಖ ಪಡ್ತಾ ಇದ್ದೀವಿ ಅಂದರೆ ದೊಡ್ಡದು ನಮಗೆ ಏನೂ ಕೂಡ ಗೊತ್ತಿಲ್ಲ. ಇನ್ನೂ ಎಷ್ಟೋ ಒಂದು ಮಹಾಸಾಗರದಷ್ಟು ನಾವು ತಿಳ್ಕೊಳ್ಳೋದಿದೆ, ಅದು ಯಾವುದು ಕೂಡ ನಮಗೆ ಗೊತ್ತಿಲ್ಲ. ಅದಕ್ಕೆ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ನಾವು ದುಃಖ ಪಡ್ತಾ ಇರ್ತೀವಿ. ಈ ಕಾಯಿಲೆಗಳು ಬರೋದು ಯಾಕೆ ಹೇಳಿ, ಈ ಸಮಸ್ಯೆಗಳು ಬರೋದು ಯಾಕೆ ಹೇಳಿ, ಚಿಕ್ಕ ಚಿಕ್ಕ ವಿಷಯಗಳಿಗೇ ಬರೋದು, ದೊಡ್ಡ ದೊಡ್ಡ ವಿಷಯಗಳಿಗಲ್ಲ. ಯಾಕೆಂದರೆ ದೊಡ್ಡ ದೊಡ್ಡ ವಿಷಯಗಳು ನಮ್ಗೆ ಗೊತ್ತೇ ಇಲ್ಲ, ನಾವು ತಿಳ್ಕೊಂಡೇ ಇಲ್ಲ. ಯಾಕೆ ತಿಳ್ಕೊಳ್ಳಿಲ್ಲ ದೊಡ್ಡ ವಿಷಯಗಳನ್ನು ಅಂದರೆ ಚಿಕ್ಕದಕ್ಕೆ ನಾವು ಸಹಿಸ್ಕೊಳ್ಳೋದು. ಚಿಕ್ಕ ಒಂದು ನಮಗೆ ಮಾತಾಡ್ದೇನೆ ಅವರು ಹೋದ್ರು, ಆ ಒಂದು ಚಿಕ್ಕ ವಿಷಯನೇ ನಮಗೆ ಸಹಿಸ್ಕೊಳ್ಳೋ ಅಂಥ ಶಕ್ತಿ ಇಲ್ಲ. ಅದಕ್ಕೆ ದೊಡ್ಡದು ವಿಷಯವನ್ನು ನಾವು ತಿಳ್ಕೊಳ್ತಾ ಇಲ್ಲ.
ನಾವು ಸಣ್ಣ ವಿಷಯವನ್ನು ನಾವು ಯಾವಾಗ ಈಸಿಯಾಗಿ ನಾವು ತಗೊಳ್ಳೋದನ್ನು ಕಲ್ತ್ಕೊಳ್ತೀವೋ ಆಗ ನಾವು ದೊಡ್ಡ ದೊಡ್ಡ ವಿಷಯ, ಆಧ್ಯಾತ್ಮಿಕ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಫ್ರೆಂಡ್ಸ್. ಸೂಕ್ಷ್ಮವಾದಂಥ ವಿಷಯಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನಾವು ತಿಳ್ಕೋಬೇಕಾಗಿರೋದು ಸೂಕ್ಷ್ಮತೆಯಾದಂಥ ಆಧ್ಯಾತ್ಮಿಕದ ವಿಷಯಗಳಿಗೆ ನಾವು ತಿಳ್ಕೊಳ್ತಾ ನಾವು ಮುಂದೆ ಹೋಗಬೇಕು. ತಿಳ್ಕೊಬೇಕಾಗಿರೋದು ಅದನ್ನು ನಾವು ಆಧ್ಯಾತ್ಮಿಕದ ವಿಷಯಗಳನ್ನು ನಾವು ತಿಳ್ಕೋಬೇಕು. ಎಷ್ಟೋ ದೊಡ್ಡ ದೊಡ್ಡ ವಿಷಯಗಳು ಇದೆ. ಆವಾಗ ನಮಗೆ ಈ ಚಿಕ್ಕ ವಿಷಯ ಏನೂ ಕೂಡ ನಮಗೆ ತೊಂದರೆ ಕೊಡೋದಿಲ್ಲ. ಇದು ತೊಂದರೆ ಕೊಡೋದು ವಿಷಯನೇ ಅಲ್ಲ, ಆದರೂ ಕೂಡ ಅಷ್ಟೊಂದು ದೊಡ್ಡದಾಗಿ ನಾವು ತಗೊಂಡಿರ್ತೀವಿ. ಇವಾಗ ನೋಡಿ, ನಾನು ಯಾವಾಗಲೂ ಕೂಡ ಮೌನವಾಗಿರು ಅಂತ ಹೇಳ್ತೀನಿ. ಅವರು ಮಾತಾಡದೇ ಇದ್ದರೆ ನಮ್ಮ ಒಂದು ವ್ಯರ್ಥವಾದಂತಹ ಮಾತು ಮಾತಾಡೋದನ್ನು ನಮಗೆ ನಿಂತೋಯ್ತು. ಮತ್ತು ಅವರು ನಮಗೆ ಸಹಾಯ ಮಾಡಿದಾರೋ ಇಲ್ವೋ, ವ್ಯರ್ಥವಾದಂತಹ ಮಾತನ್ನು ಮಾತಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಅವರು ವ್ಯರ್ಥವಾದಂತಹ ಮಾತುಗಳನ್ನು ನಾವು ಮಾತಾಡೋದನ್ನು ಅಲ್ಲಿ ನಿಂತೋಯ್ತು. ಮತ್ತು ಅವರಿಂದ ನಮಗೆ ಸಹಾಯ ಸಿಕ್ಕಿದೆ. ಅವರಿಂದ ನಮಗೆ ಸಹಾಯ ಆಗಿದೆ. ನಾವು ಮೌನವಾಗಿರೋದಕ್ಕೆ ಅವರು ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. ಅವ್ರು ಮಾತಾಡಿದ್ರೆ ನಾವು ಎಷ್ಟು ವ್ಯರ್ಥ ಮಾತುಗಳನ್ನ ಮಾತಾಡಿ ನಮ್ಮಲ್ಲಿರುವಂತ ಶಕ್ತಿಯನ್ನ ನಾವು ಕಳ್ಕೊಳ್ತಾ ಇದ್ವಿ. ನೋಡಿ, ಈ ರೀತಿ ನಾವು ಈಜಿಯಾಗಿ ಧ್ಯಾನಕ್ಕೆ ಬರ್ತೀವಿ. ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡಿರ್ತೀವಿ, ಏನೋ ಒಂದು ಪ್ರಸಾದ ಅಂತೇಳಿ ಎಲ್ರಿಗೂ ಕೂಡ ನಾವು ಕೊಡ್ತಾ ಇರ್ತೀವಿ. ತುಂಬಾ ಜನ ಇರೋದ್ರಿಂದ ಒಬ್ರಿಗೆ ನಾವು ಪ್ರಸಾದವನ್ನ ಕೊಟ್ಟಿರೋದಿಲ್ಲ. ಆವಾಗ ನಮ್ಗೆ ಯಾರಿಗೆ ಆ ಪ್ರಸಾದ ಬಂದಿರೋದಿಲ್ವಾ, ಅವಾಗ ಅವ್ರಿಗೆ ಎಷ್ಟೊಂದು ದುಃಖ ಆಗಿರುತ್ತೆ. ಇಷ್ಟು ಜನಗಳ ಮಧ್ಯೆ ನನ್ರು ಅಂತ ಹೇಳಿ ಅದನ್ನೇ ದೊಡ್ಡದಾಗಿ ನಾವು ತಗೊಳ್ತೀವಿ. ನಮಗೆ ಅದನ್ನು ತಿನ್ನಬೇಕು ಅನಿಸಿದ್ರೆ ನಾವು ಕೇಳಿ ಇಸ್ಕೊಳ್ಳೋದ್ರಿಂದ ತಪ್ಪೇನಿಲ್ಲ. ನನಗೂ ಕೂಡ ಕೊಡು, ನನಗೆ ಬಂದಿಲ್ಲ ಅಂಥೇಳಿ. ಆದರೆ ನಾವು ಆ ರೀತಿ ಮಾಡೋದಿಲ್ಲ. ನನಗೆ ಬಂದಿಲ್ಲ, ನನಗೆ ಅಷ್ಟು ಜನಗಳ ಮಧ್ಯೆ ನನಗೆ ಅವಮಾನ ಮಾಡಿದರು, ನನಗೆ ಪ್ರಸಾದ ಕೊಡಲಿಲ್ಲ ಅಂಥೇಳಿ ಅವ್ರಿಗೆ ಮಾತಾಡೋದನ್ನೇ ನಾವು ಬಿಟ್ಬಿಡ್ತೀವಿ, ದ್ವೇಷ ಇಟ್ಕೊಂಡು ಬಿಡ್ತೀವಿ. ಮತ್ತು ಅವರು ಯಾವಾಗಲಾದರೂ ನಮಗೆ ಸಿಕ್ಕಿದರೆ, ಒಂದು ಫಂಕ್ಷನ್ನಲ್ಲಿ ಸಿಕ್ಕಿದರೆ ಎಲ್ರಿಗೂ ಕೊಟ್ಟು ನಾವು ಅವ್ರಿಗೆ ಬೇಕಂತಲೇ ಕೊಡೋದಿಲ್ಲ. ಯಾಕೆಂದರೆ ಅವರು ನನಗೆ ಅವಮಾನ ಮಾಡಿದ್ದಾರೆ, ನಾನು ಕೂಡ ಅವ್ರಿಗೆ ಅವಮಾನ ಮಾಡಬೇಕು ಅಂತೇಳಿ. ನೋಡಿ, ಇಷ್ಟು ಚಿಕ್ಕ ವಿಷಯಗಳಿಗೆಲ್ಲ ನಾವು ಎಷ್ಟು ದೊಡ್ಡದು ಮಾಡ್ಕೊಳ್ತೀವಿ. ನಾವು ಇಂಥ ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಜನ್ಮಗಳನ್ನು ಎತ್ತಿತೀವಿ. ಎಷ್ಟೋ ಜನ್ಮಗಳನ್ನು ನಾವು ತಗೊಳ್ತೀವಿ ಚಿಕ್ಕ ವಿಷಯಕ್ಕೆ. ನಾವು ಧ್ಯಾನಕ್ಕೆ ಬಂದರೆ ಪ್ರತಿಯೊಬ್ಬರ ಒಂದು ಅನುಭವವನ್ನು ನಾವು ಕೇಳ್ತಾ, ಆ ಜನ್ಮಗಳನ್ನು ನಾವು ತಗೊಳ್ಳೋದೇ ಇಲ್ಲ, ಅವರ ಅನುಭವವನ್ನು ನಾವು ಕೇಳ್ತಾ ಆ ಜನ್ಮದ ಒಂದು ಅನುಭವವನ್ನು ನಾವು ತಗೊಂಡು ಬಿಡ್ತೀವಿ. ನೋಡಿದ್ರಾ ಫ್ರೆಂಡ್ಸ್?
ಎಷ್ಟೊಂದು ಶಕ್ತಿ ಈ ಧ್ಯಾನದಲ್ಲಿ ಇದೆ, ಸೂಕ್ಷ್ಮತೆ ಇದೆ, ಸರಳತೆ ಇದೆ. ಅದಕ್ಕೆ ಪತ್ರಿಸರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ, ಪ್ರತಿಯೊಬ್ಬರ ಅನುಭವವನ್ನು ಕೂಡ ನಾವು ಕೇಳ್ತಾ ಇರಬೇಕು ಅಂಥೇಳಿ. ಕೇಳೋದ್ರಿಂದನೇ ನಾವು ಅನುಭವ ಪೂರ್ವಕವಾಗಿ ಅದನ್ನು ಆ ಜನ್ಮವನ್ನು ನಾವು ತಗೊಳ್ಳೋದು ಅವಶ್ಯಕತೆಯೇ ಇಲ್ಲ. ಆ ಒಂದು ಅನುಭವಕ್ಕೋಸ್ಕರ ಇನ್ನೊಂದು ಶರೀರವನ್ನು ತಗೊಳ್ಳೋದು ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಬೇರೆಯವ್ರ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ. ತಿಳ್ಕೊಂಡಾದ್ಮೇಲೆ ನಾವು ನನಗೆ ಅದು ಮತ್ತೆ ಇನ್ನೊಂದು ಶರೀರ ತಗೊಂಡು ಅದನ್ನು ಅನುಭವಿಸ್ಬೇಕು ಅನ್ನೋದು ಅವಶ್ಯಕತೆಯೇ ಇಲ್ಲ. ಹೀಗಾಗಿ ನಾವು ಎಷ್ಟೋ ಜನ್ಮಗಳನ್ನು ತಗೊಳ್ಳುವಂಥ ಜನ್ಮಗಳನ್ನು ನಾವು ಅನುಭವಿಸ್ಬೇಕಾಗಿರೋದು, ಶರೀರದಿಂದ ನಾವು ಅನುಭವಿಸ್ಬೇಕಾಗಿರೋದು ಅದನ್ನು ಅನುಭವಿಸೋದಿಲ್ಲ. ಕೇಳಿನೇ ನಾವು ಅದನ್ನು ಕಲ್ತ್ಕೊಂಡ್ಬಿಡ್ತೀವಿ. ಕೆಲವರಿಗೆ ನಾವು ಎಷ್ಟೇ ಕಲಿಸಿದ್ರೂ ಕೂಡ ಅವ್ರು ಕಲಿಯೋದಿಲ್ಲ. ಅಂಥವ್ರಿಗೆ ಏನಾಗತ್ತೆ, ಶರೀರ ತಗೊಳ್ಳೇಬೇಕು, ಅವರ ಅನುಭವ ಮುಖಾಂತರನೇ ತಿಳ್ಕೋಬೇಕು. ಕೆಲವರು ಎಷ್ಟು ಜಾಣರು ಇರ್ತಾರೆ ಅಂದರೆ ಕೇಳಿನೇ ಆ ಜನ್ಮದ ಆ ಒಂದು ಜನ್ಮದ ಅನುಭವವನ್ನು ತಗೊಂಡು ಬಿಡ್ತಾರೆ. ಕೇಳಿದ ತಕ್ಷಣವೇ ನಾನು ಪೂರ್ತಿಯಾಗಿ ಇದನ್ನು ಅರ್ಥ ಮಾಡಿಕೊಂಡು ಒಂದು ಅನುಭವ, ಧ್ಯಾನದಲ್ಲಿ ಆ ಅನುಭವವನ್ನು ಪಡ್ಕೊಂಡು ಮತ್ತೆ ಆ ಶರೀರವನ್ನು ತಗೊಳ್ಳೋದು ಅವಶ್ಯಕತೆಯೇ ಇಲ್ಲ ಅಂಥೇಳಿ. ನಾನು 500 ಜನ್ಮಗಳಕ್ಕೆ ದಾಟಿದ್ನಿ ಅಂತ ಹೇಳಿದ್ನಲ್ವ, ಅಲ್ಲಿವರೆಗೂ ಹೋಗಿದ್ದೆ. ಈ ರೀತಿ ನಾನು ಕೇಳಿ ಮತ್ತು ಆಧ್ಯಾತ್ಮಿಕ ಸೇವೆಯನ್ನು ಮಾಡಿನೇ ನಾನು ಎಷ್ಟೋ ಜನ್ಮಗಳನ್ನು ನಾನು ಕಳ್ಕೊಂಡಿದ್ದೀನಿ. ತಗೊಳ್ಬೇಕಾಗಿರುವಂಥ ಜನ್ಮಗಳನ್ನು ನಾನು ಕಳ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಎಲ್ರಿಗೂ ಕೂಡ ಸಾಧ್ಯ ಇದೆ. ಆದರೆ ಅಭ್ಯಾಸ ಮಾಡಬೇಕು, ಸಾಧನೆ ಮಾಡಬೇಕಷ್ಟೇ. ಒಂದು ಖನಿಜ, ಒಂದು ವೃಕ್ಷ ಆಗಲಿ, ಅದು ಎಷ್ಟೋ ಶರೀರಗಳನ್ನು ಅವರು ಅದನ್ನು ತಗೊಳ್ಳೋದಿಲ್ಲ. ಯಾವ ಒಂದು ಶರೀರಕ್ಕೆ, ಇವಾಗ ನೋಡಿ, ಒಂದು ಹೂವಿನ ಒಂದು ನಾವು ಮರವಾಗಿ ಇದ್ದರೆ, ಒಂದು ಹಣ್ಣಿನ ಮರವಾದ ಒಂದು ಅರ್ಥ ಮಾಡಿಕೊಂಡು ಆ ಒಂದು ಅನುಭವವನ್ನು ತಗೊಳ್ಳತ್ತೆ. ಅದು ಬೇಕಂದರೆ ಮಾತ್ರ ಮತ್ತೆ ಒಂದು ಮರಕ್ಕೆ ಜನ್ಮವನ್ನು ತಗೊಳ್ಳತ್ತೆ, ಇಲ್ಲಾಂದರೆ ತಗೊಳ್ಳೋದಿಲ್ಲ. ಅದು ಎಲ್ಲರ ಒಂದು ಅನುಭವ ಕೂಡ ಆ ಒಂದು ಒಂದೇ ಜನ್ಮದಲ್ಲೇ ಎಲ್ಲದರ ಒಂದು ಅನುಭವವನ್ನು ಪಡ್ಕೊಂಡಿರತ್ತೆ. ನಾವು ಎಲ್ಲರ ಒಂದು ಆಳಕ್ಕೆ ಎಲ್ಲರ ಒಳಗೂ ಕೂಡ ಹೋಗಿ ನಾವು ತಿಳ್ಕೊಳ್ಳುವಂಥ ಶಕ್ತಿವಂತರು ನಾವು. ಆದರೆ ನಾವು ಯಾವುದು ಕೂಡ ತಿಳ್ಕೊಳ್ತಾ ಇಲ್ಲ. ನಮಗೆ ಮರಣ ಇವಾಗ ಬರೋದಿದೆ ಅಂದರೆ, ಯಾರು ಮರಣಿಸ್ತಾ ಇರ್ತಾರೆ ಅವ್ರ ಒಳಗಡೆ ಹೋಗಿ ನಾವು ಮರಣದ ಒಂದು ಅನುಭವ ತಗೊಂಡ್ರೆ ಮತ್ತೆ ನಾವು ಜೀವಿಸ್ತೀವಿ ಈ ಶರೀರದಲ್ಲೇ. ಆದರೆ ಮರಣದ ಒಂದು ಅನುಭವ ನಮಗಾಗಿರತ್ತೆ. ಈ ಸತ್ಯವನ್ನು ತಿಳ್ಕೋಬೇಕು ಫ್ರೆಂಡ್ಸ್. ಎಷ್ಟು ರಹಸ್ಯ ಇದೆ, ಎಷ್ಟು ಸೂಕ್ಷ್ಮತೆ ಇದೆ.
ಇಲ್ಲಿ ನಾವು ಸಾಯಬೇಕು, ಶರೀರ ಬಿಡಬೇಕು ಅಂತೇಳಿ ನಾವು ಇನ್ನೊಂದು ಶರೀರ ಬಿಟ್ಟು ಇನ್ನೊಂದು ಜನ್ಮವನ್ನು ತಗೊಂಡು ಆ ಅನುಭವ ಪಡ್ಕೋಬೇಕು ಅಂತ ಏನೂ ಇಲ್ಲ. ನೋಡೋಣ ಈ ಶರೀರ ಸಾಯುವಾಗ ಹೆಂಗಿರತ್ತೆ ಅಂಥೇಳಿ. ಈ ಶರೀರ ಸಾಯುವಾಗ ಹೇಗಿರತ್ತೆ ಅಂತೇಳಿ ಯಾರು ಸಾಯ್ತಾ ಇರ್ತಾರೆ ಅವ್ರ ಒಳಗಡೆ ಹೋಗಿ ನಾವು ಅದನ್ನು ತಿಳ್ಕೊಂಡು ಮತ್ತೆ ನಮ್ಮ ಶರೀರದಲ್ಲಿ ನಾವು ಸೇರ್ಕೋಬಹುದು. ಮರಣದ ಒಂದು ಅನುಭವನೂ ಕೂಡ ನಾವು ಪಡ್ಕೊಳ್ತಾ ಇರ್ತೀವಿ. ಆ ಅನುಭವಗಳು ಕೂಡ ನಮಗೆ ಈ ಶರೀರದಲ್ಲೇ ಇದ್ದು ನಾವು ಅನುಭವಗಳು ಆಗ್ತಾ ಇರತ್ತೆ. ಅವಾಗೇನಾಗತ್ತೆ, ನಾವು ಭಯ ಪಟ್ಕೊಂಡ್ಬಿಡ್ತೀವಿ. ಅಯ್ಯೋ ಏನೂ ಆಯಿತು. ಆ ಸೂಕ್ಷ್ಮತೆಯನ್ನು ನಾವು ತಿಳ್ಕೋಬೇಕು. ಈ ರೀತಿ ನಮಗೆ ಧ್ಯಾನದಲ್ಲಿ ಎಷ್ಟೋ ಸತಿ ಶರೀರ ಬಿಡುವಂತಹ ಅನುಭವಗಳು ಕೂಡ ಆಗಿ ಆ ಮರಣ ಅನ್ನೋದು ಭಯದಿಂದ ನಾವು ಮುಕ್ತರಾಗ್ತೀವಿ. ನಾವು ಎಷ್ಟೋ ಸತಿ ಶರೀರ ಬಿಟ್ಟಿನೇ ನಾವು ಬಂದಿರೋದು. ಆದರೆ ಪ್ರತಿ ಕ್ಷಣನೂ ಕೂಡ ಅನುಭವ ತಗೊಳ್ತಾ ಇದ್ದೀವಿ, ಮರೆತು ಬಿಡ್ತಾ ಇದ್ದೀವಿ. ಆ ಅನುಭವ ತಗೊಳ್ತಾ ಇದ್ವಿ, ಮರೆತು ಬಿಡ್ತಾ ಇದ್ವಿ. ಯಾಕೆ ಆ ಅನುಭವ ತಗೊಂಡಿರೋದನ್ನು ಯಾಕೆ ನಾವು ಮರಿತಾ ಇದ್ದೀವಿ ಅಂದರೆ, ಯಾವುದು ಕೂಡ ಅರಿವಿನಿಂದ ನಾವು ಜೀವಿಸ್ತಾ ಇಲ್ಲ, ನಮ್ಮ ಜೊತೆಗೆ ನಾವಿದ್ದು. ಒಂದು ವೃಕ್ಷದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಮರ್ತಿರೋದು ಮತ್ತೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಆ ವೃಕ್ಷದ ಆಳಕ್ಕೆ ನಾನು ಹೋಗಿ ತಿಳ್ಕೊಂಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಒಂದು ಪ್ರಾಣಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಆ ಪ್ರಾಣಿ ಒಂದು ಆಳಕ್ಕೆ ನಾನು ಹೋಗಿ ತಿಳ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಆ ಒಂದು ಜನ್ಮದಿಂದನೇ ನಾನು ಈ ಮಾನವ ಜನ್ಮಕ್ಕೆ ಬಂದಿರೋದು. ಮರ್ತು ಬಿಟ್ಟಿದ್ದೀನಿ ಅಷ್ಟೇ, ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ನೆನಪಿಗೆ ಬರುತ್ತೆ ಧ್ಯಾನ ಮಾಡೋರಿಗೆ. ಪ್ರತಿಯೊಬ್ಬರು ಕೂಡ ತಿಳ್ಕೊಬೇಕಂತೇಳಿ ಯಾರು ಅಂದ್ಕೊಂಡಿರ್ತಾರೆ, ಯಾವುದನ್ನು ತಿಳ್ಕೊಬೇಕು ಅಂತ ಅಂದ್ಕೊಂಡಿರ್ತಾರೆ ಅದರ ಆಳಕ್ಕೆ ಹೋಗಿ ತಿಳ್ಕೊಳ್ತಾರೆ ಎಲ್ಲರೂ ಕೂಡ. ಧ್ಯಾನ ಮಾಡೋರು. ಯಾರು ಧ್ಯಾನ ಮಾಡೋದಿಲ್ವೋ ಈ ಸೂಕ್ಷ್ಮತೆಯನ್ನು ಅವ್ರಿಗೆ ಗೊತ್ತಾಗೋದಿಲ್ಲ. ಈ ಒಂದು ಸೂಕ್ಷ್ಮ ಶರೀರ ಇರೋದು ಭಗವಂತ ನಮಗೆ ಕೊಟ್ಟಿರೋದು ಯಾಕೆ? ಎಲ್ಲ ಸೂಕ್ಷ್ಮತೆಯನ್ನು ತಿಳ್ಕೊಳ್ಳೋದಿಕ್ಕೆ. ಭಗವಂತ ಎಷ್ಟೊಂದು ಈ ಶರೀರವನ್ನು ಎಷ್ಟು ಒಂದು ಇದರಿಂದ ಸೃಷ್ಟಿ ಮಾಡಿದ್ದಾರೆ. ಈ ಶರೀರದ ಬಗ್ಗೆ ನಾವು ತಿಳ್ಕೊಳ್ತಾ ಇಲ್ಲ. ಇದು ಒಂದು ಕೇವಲ ಒಂದು ಶರೀರ ಅಂತ ನಾವು ಅಂದ್ಕೊಂಡು ಬಿಟ್ಟಿದ್ದೀವಿ. ಭಗವಂತ ನಮಗೆ ಈ ಶರೀರದಲ್ಲಿ ಎಷ್ಟೋ ರಹಸ್ಯಗಳನ್ನು ತುಂಬಿ ನಮಗೆ ಈ ಭೂಮಿ ಮೇಲೆ ಜೀವಿಸೋದಕ್ಕೆ ಬಿಟ್ಟಿದ್ದಾನೆ ಅಂಥೇಳಿ ನಮಗೆ ಅರಿವಿಗಿಲ್ಲ ಯಾರಿಗೂ ಕೂಡ. ಮತ್ತು ಈ ಶರೀರವನ್ನು ನಾವು ಹೇಗೆ ಇಟ್ಕೋಬೇಕು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಸಹಜವಾಗಿ ನಡೀತಿರುವ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ಆರಾಮಾಗಿ ನಾವು ಕೂತ್ಕೊಳ್ಳೋಣ. ನಾವು ಸಾವಿನಿಂದ ತಪ್ಪಿಸ್ಕೋಬೇಕಂದ್ರೆ
ಪೂಜೆ ಪುನಸ್ಕಾರ ಮಾಡೋದ್ರಿಂದ ನಾವು ಸಾವಿನಿಂದ ನಾವು ತಪ್ಪಿಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಸತ್ಯದಿಂದ, ಧರ್ಮದಿಂದ, ಅಹಿಂಸಾ ಮಾರ್ಗದಿಂದ ಇದ್ದು ನಮ್ಮ ಜೊತೆಗೆ, ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದರೆ ನಾವು ಮತ್ತೆ ಈ ಶರೀರವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಈ ಶರೀರದಲ್ಲೇ ನಾವು ಎಷ್ಟೋ ಕಲ್ತ್ಕೋಬೇಕಾಗತ್ತೆ, ಕಲ್ತ್ಕೊಳ್ತೀವಿ. ನಾವು ಈ ಸತ್ಯವನ್ನು ತಿಳ್ಕೊಂಡು ಜೀವಿಸೋದನ್ನು ಬಿಟ್ಟು ಪೂಜೆ ಪುನಸ್ಕಾರ ಹೋಮಗಳನ್ನೆಲ್ಲ ಮಾಡಿ ಎಷ್ಟೋ ದುಡ್ಡು ಖರ್ಚು ಮಾಡಿ ನಾವು ಅದನ್ನೆಲ್ಲ ಮಾಡ್ತಾ ಇರ್ತೀವಿ. ನಾವು ಆರೋಗ್ಯವಾಗಿರಬೇಕು, ದೀರ್ಘಾಯುಷ್ಯವಾಗಿ ನಾನು ಜೀವಿಸಬೇಕು ಅಂಥೇಳಿ. ನಮಗೆ ಈ ರೀತಿ ಸತ್ಯವನ್ನು ತಿಳ್ಕೋಬೇಕು ಅನ್ನೋದು ತಪ್ಪನೆ ಇದ್ದರೆ ಈ ಶರೀರ ಸತ್ಯ, ಧರ್ಮ, ಅಹಿಂಸದಿಂದ ಈ ಶರೀರ ಈ ಭೂಮಿ ಮೇಲೆ ಜೀವಿಸ್ತಾ ಇದೆ. ಒಳ್ಳೆಯದಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ, ವಿಶ್ವಶಾಂತಿಗೋಸ್ಕರ ಈ ಶರೀರ ಜೀವಿಸ್ತಾ ಇದೆ ಅಂದರೆ ನಾವು ಬೇಡ್ಕೊಳ್ಳೋದೇ ಬೇಡ. ಮಾಸ್ಟ್ರೇ ಈ ಶರೀರ ಉಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅವ್ರದ್ದೇ ಇದೆಯಲ್ಲ. ಈ ಶರೀರ ಒಳ್ಳೆಯದಕ್ಕೋಸ್ಕರ ಈ ಭೂಮಿ ಮೇಲೆ ಜೀವಿಸ್ತಾ ಇದೆ ಅಂದರೆ ಆ ಸಹಾಯ ನಮಗೆ ಕೇಳ್ದೇ ಸಿಗತ್ತೆ. ನಾವು ಕೇಳದೇ ಇದ್ರೂ ಕೂಡ ನಮಗೆ ಸಿಗತ್ತೆ. ಮತ್ತು ನಮ್ಮ ಆಯುಷು ಕೂಡ ಜಾಸ್ತಿ ಆಗುತ್ತೆ. ನಾವು ಬದುಕಬೇಕು ಅಂದರೆ, ನಾವು ತಗೊಂಡು ಬಂದಿರುವಂಥ ಆಯುಷಿಗಿಂತ ನಾವು ಹೆಚ್ಚಿಗೆ ಇನ್ನೂ ಬದುಕಬೇಕು ಅಂದರೆ, ಇಲ್ಲ ನನಗೆ ಸಾಕು, ಇಷ್ಟೇ ಸಾಕು ಅಂದರೆ ನೋ ಪ್ರಾಬ್ಲಮ್, ಮತ್ತು ಇನ್ನೊಂದು ಹೊಸ ಶರೀರವನ್ನು ನಾವು ತಗೊಳ್ತೀವಿ. ಇಲ್ಲ ನಾನು ಈ ಶರೀರದಲ್ಲೇ ಇದ್ಕೊಂಡು ನನ್ನ ಆಯುಷ್ಯ ಮುಗಿದಿದೆ, ಆದರೂ ಕೂಡ ನಾನು ಈ ಶರೀರದಲ್ಲೇ ಇದ್ಕೊಂಡು ನಾನು ಇನ್ನೂ ತಿಳ್ಕೊಬೇಕಂದ್ರೆ ಅದಕ್ಕೂ ಕೂಡ ನಮಗೆ ಸಿದ್ಧತೆ ಮಾಡಿಕೊಡತ್ತೆ. ನಮಗೆ ಪೂಜೆ ಮನಸ್ಸಿನಲ್ಲಿ ಕೆಟ್ಟದ್ದಿಟ್ಕೊಂಡು ಅಧರ್ಮದ ಕೆಲಸ, ಹಿಂಸೆ ಕೆಲಸ, ಅಸತ್ಯದ ಕೆಲಸ ಮಾಡ್ತಾ ಇದ್ದರೆ ನಾವು ಆಯುಷನ್ನು ಕೇಳಿದರೆ ನಮಗೆ ಭಗವಂತ ಹೆಲ್ಪ್ ಮಾಡೋದಿಲ್ಲ. ನೀನು ಇನ್ನೂ ತಿಳ್ಕೊಬೇಕಾಗಿರೋದೆ ಈ ಶರೀರದಲ್ಲಿ ಇದ್ಕೊಂಡು ನೀನು ಏನು ಕೂಡ ತಿಳ್ಕೊಳ್ಳೋದಿಲ್ಲ. ಬಾ, ಇನ್ನೊಂದು ಶರೀರ ನೀನು ತಗೊಳ್ಳೇಬೇಕು, ಇವಾಗ ಇಷ್ಟೇ ಸಾಕು ನೀನು ಅಂಥೇಳಿ ಮತ್ತೆ ಹೊಸ ಈ ಶರೀರ ಬಿಟ್ಟ ಮೇಲೆ ಎಲ್ಲ ಸತ್ಯವನ್ನು ಕೂಡ ಅವ್ರಿಗೆ ತೋರಿಸಿ ಮತ್ತೆ ಅವರಿಗೆ ಸ್ವಲ್ಪ ಜ್ಞಾನವನ್ನು ತುಂಬಿ ಕಳಿಸ್ತಾರೆ ಇನ್ನೊಂದು ಶರೀರಕ್ಕೆ. ಮತ್ತೆ ಅದೇ ಕೆಲಸ, ಮತ್ತೆ ಇಲ್ಲಿಗೆ ಬರೋದು, ಮರ್ತು ಬಿಡೋದು. ಅಲ್ಲಿ ಶರೀರ ಬಿಟ್ಟ ಮೇಲೆ ನೋಡ್ಕೊಂಡಿರ್ತೀವಿ ಎಲ್ಲ, ಮತ್ತೆ ಇಲ್ಲಿಗೆ ಬಂದು ಮತ್ತೆ ಮರ್ತು ಬಿಡ್ತೀವಿ. ಶರೀರ ಬಿಟ್ಟಾಗ ಎಲ್ಲರಿಗೂ ಕೂಡ ಸತ್ಯ ತಿಳಿಯತ್ತೆ. ಅಯ್ಯೋ, ನಾನು ಇದನ್ನು ಸರಿ ಮಾಡ್ಕೊಂಡಿಲ್ಲ, ನಾನು ಸರಿ ಮಾಡ್ಕೋಬೇಕಂತೇಳಿ ಬರ್ತಾರೆ, ಮತ್ತೆ ಮರೆತು ಬಿಡ್ತಾರೆ. ಯಾಕೆ ನಾವು ಈ ರೀತಿ ಮರಿತೀವಿ ಅಂದರೆ, ಪ್ರಾಪಂಚಿಕ ಒಂದು ಎಂಥವರ ಒಂದು ಸಾಂಗತ್ಯದಲ್ಲಿರ್ತೀವೋ ಅಂಥ ಒಂದು ಜ್ಞಾನವನ್ನು ನಾವು ಕಲ್ತ್ಕೊಂಡ್ಬಿಡ್ತೀವಿ. ನಮ್ಮ ಉದ್ದೇಶ, ನಮ್ಮ ಜನ್ಮದ ಉದ್ದೇಶವನ್ನು ಮರೆತು ನಾವು ಪ್ರಾಪಂಚಿಕದ ಸಾಂಗತ್ಯದಲ್ಲಿದ್ದು ಅದರಲ್ಲಿ ನಾವು ಬೆರೆತ್ಕೊಂಡ್ಬಿಡ್ತೀವಿ ಇದನ್ನು ಮರೆತು.
ಮತ್ತು ಮಾಸ್ಟ್ರು ಯಾರಿಗೆ ಎಂಥವ್ರಿಗೆ ಸಹಾಯ ಮಾಡ್ತಾರೆ ಅಂದರೆ, ಯಾರು ಆಧ್ಯಾತ್ಮಿಕದ ಒಂದು ಸತ್ಯವನ್ನು ತಿಳ್ಕೊಂಡು ಅದಕ್ಕೆ ರೆಡಿಯಾಗಿರುತ್ತಾರೋ, ಅದನ್ನೆಲ್ಲ ಮಾಡೋದಕ್ಕೆ ಯಾರು ಒಪ್ಕೊಂಡಿರ್ತಾರೋ ಭಗವಂತ ಅಂಥವ್ರಿಗೆ ಮಾತ್ರ ಶರೀರವನ್ನು ಉಳಿಸ್ತಾರೆ. ಅವರು ಒಂದು ಅಲ್ಪ ಕಾಲದ ಆಯುಷ್ಯ ತಗೊಂಡು ಬಂದ್ರೂ ಕೂಡ ಅವ್ರಿಗೆ ದೀರ್ಘಕಾಲದ ಒಂದು ಆಯುಷ್ಯನ್ನು ಕೊಟ್ಟು ಆ ಶರೀರವನ್ನು ಉಳಿಸ್ತಾರೆ. ಮಾಸ್ಟ್ರಿಗೆ ಎಲ್ಲನೂ ಕೂಡ ಗೊತ್ತಾಗ್ತಾ ಇರುತ್ತೆ, ಇವರು ಎಂಥ ಒಂದು ಸ್ಥಿತಿಯಲ್ಲಿದ್ದಾರೆ ಅಂಥೇಳಿ. ಸುಳ್ಳು ಹೇಳ್ತಾ ಇರೋರು, ಮೋಸ ಮಾಡ್ತಾ ಇರ್ತಾರೆ. ನಾವು ಸುಳ್ಳು ಹೇಳೋರನ್ನ, ಮೋಸ ಮಾಡೋರನ್ನ ನಾವು ನಂಬಬಹುದು. ಅವ್ರು ನಮಗೆ ಹೇಳ್ತಾರೆ, ನಾನು ಸುಳ್ಳು ಹೇಳೋದಿಲ್ಲ, ನಾನು ಸತ್ಯವನ್ನೇ ಹೇಳಿ ನಾನು ಜೀವಿಸ್ತಾ ಇದ್ದೀನಿ, ನಾನು ಯಾರಿಗೂ ಕೂಡ ಮೋಸ ಮಾಡೋದಿಲ್ಲ ಅಂಥೇಳಿ. ಕೆಲಸ ಮಾಡೋದು ಯಾವುದು? ಮೋಸದ ಕೆಲಸನೇ. ಮಾತಾಡೋದೇನು? ಸುಳ್ಳು ಮಾತನ್ನೇ. ಆದರೆ ನಮ್ಮ ಮುಂದೆ ಏನೇ ಹೇಳಿ ನಮಗೆ ಯಾವ ರೀತಿ ನಂಬಿಸ್ತಾರೆ ಅಂದರೆ, ನಾನು ಏನೂ ಕೂಡ ಸುಳ್ಳು ಹೇಳೋದಿಲ್ಲ, ನಾನು ಒಳ್ಳೆಯವನು. ಆದರೆ ನಾವು ಅಷ್ಟು ಬೇಗ ಅವರನ್ನು ನಂಬಿಬಿಡ್ತೀವಿ, ಅವ್ರ ಮಾತುಗಳನ್ನು ಕೇಳಿ. ಆದರೆ ಆ ರೀತಿ ಭಗವಂತನಿಗೆ ಮೋಸ ಮಾಡೋದಕ್ಕಾಗೋದಿಲ್ಲ. ಯಾರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತೇಳಿ ಅವ್ರಿಗೆ ಗೊತ್ತಾಗ್ಬಿಡತ್ತೆ, ಆ ಮಾಸ್ಟ್ರಿಗೂ ಗೊತ್ತಾಗ್ಬಿಡತ್ತೆ. ಇವಾಗ ನಮಗೆ ಧ್ಯಾನಕ್ಕೆ ಬಂದಿದ್ದೀವಿ ಅಂದರೆ ನಮಗೆ ಎಷ್ಟೋ ವಿಷಯಗಳನ್ನು ನಾವು ತಿಳ್ಕೊಳ್ತಾ ಇರ್ತೀವಿ. ನಾವು ಧ್ಯಾನಕ್ಕೆ ಬಂದಿದ್ದೀವಿ ಯಾಕೆಂದರೆ ನಾವು ಕೂಡ ಹಾಗೆ ಬಂದಿರ್ತೀವಲ್ವಾ. ಇವಾಗ ಯಾರು ಯಾವ ಒಂದು ಸ್ಥಿತಿಯಲ್ಲಿದ್ದಾರೆ ಅಂಥೇಳಿ ಅವರು ಮಾಡೋ ಕೆಲಸ, ಅವರು ಮಾತಾಡೋ ಮಾತಿನಿಂದ ನಾವು ಕೂಡ ತಿಳ್ಕೊಬೋದು ಅವರು ಒಂದು ಯಾವ ಸ್ಥಿತಿಯಲ್ಲಿದ್ದಾರೆ ಅಂಥೇಳಿ. ಮತ್ತು ನಮಗಿಂತ ಒಂದು ಉನ್ನತವಾದಂಥ ಸ್ಥಿತಿಯಲ್ಲಿರೋರಿಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಮಗಿಂತ ಸ್ವಲ್ಪ ಕೆಳ ಅಂದರೆ ಸ್ವಲ್ಪ ಕಡಿಮೆ ಇರೋರಿಗೆ, ಕಡಿಮೆ ತಿಳ್ಕೊಂಡಿರೋರಿಗೆ, ನಮಗಿಂತ ಕಡಿಮೆ ತಿಳ್ಕೊಂಡಿರೋರಿಗೆ ಅವ್ರು ನಾವು ಅರ್ಥ ಮಾಡ್ಕೊಳ್ಬೋದು, ಅವರು ಇದೇ ಸ್ಥಿತಿಯಲ್ಲೇ ಇದ್ದಾರೆ ಅಂಥೇಳಿ. ನಾವೆಲ್ಲ ಸ್ಥಿತಿಗಳನ್ನು ದಾಟ್ಕೊಂಡೇ ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಮತ್ತು ಇನ್ನು ಮುಂದಕ್ಕೆ ಹೋಗಬೇಕು. ನಾವು ಯಾವ ರೀತಿ ಒಂದೊಂದೇ ಸ್ಥಿತಿಗಳನ್ನು ನಾವು ದಾಟ್ಕೊಂಡು ಬಂದಿದ್ದೀವಿ, ಬೇರೆಯವ್ರನ್ನ ಆ ಸ್ಥಿತಿಯಲ್ಲಿದ್ದರೆ ನಾವು ಹಿಂದೆ ಯಾವ ಸ್ಥಿತಿಯಲ್ಲಿದ್ದೀವಿ ಆ ಸ್ಥಿತಿಯಲ್ಲಿ ಅವರಿದ್ದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಡತ್ತೆ, ಅವರು ಆ ಒಂದು ಸ್ಥಿತಿಯಲ್ಲಿದ್ದಾರೆ, ಇನ್ನೂ ತುಂಬ ಕಲಿಬೇಕು ಅವರು ಅಂಥೇಳಿ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್, ಯಾವುದು ಕೂಡ ಯೋಚನೆ ಬೇಡ. ನಾವು ಯಾವುದು ಕೂಡ ತಿಳ್ಕೊಳ್ದೇನೆ ಎಷ್ಟೋ ಸಾವಿರಾರು ವರ್ಷ ಜನ್ಮವನ್ನು ಶರೀರವನ್ನು ನಾವು ತಗೊಂಡು ಹೀಗೇನೆ ನಾವು ಜೀವಿಸ್ತಾ ಇದ್ದೀವಿ. ನಮ್ಮ ಮನೆಯೇ ನಾವು ಮರೆತು ಬಿಟ್ಟಿದ್ದೀವಿ ಫ್ರೆಂಡ್ಸ್. ನಾವು ಎಲ್ಲಿಂದ ಬಂದಿದ್ವಿ, ನಮ್ಮ ಮನೆಯೇ ನಾವು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದೀವಿ. ಈ ಬಾಡಿಗೆ ಮನೆಯೇ ನಾವು ಕಲಿಯೋದಕ್ಕೋಸ್ಕರ ಬಂದಿರೋದು, ಈ ಮನೆಯೇ ನಮ್ಮ ಮನೆ ಅಂಥೇಳಿ. ನಮಗಿನ್ನೂ ಎಷ್ಟೋ ಕೆಲಸಗಳು ಇದೆ ಅಂಥೇಳಿ ನಾವು ಮರೆತು ಬಿಟ್ಟಿದ್ದೀವಿ. ನಮ್ಮ ಮನೆಗೆ ಹೋಗಬೇಕು, ಆ ಮನೆಯಲ್ಲಿ ನಾವು ಎಷ್ಟೋ ಕೆಲಸಗಳನ್ನು ಮಾಡಬೇಕು. ಇಲ್ಲಿ ಕಲ್ತ್ಕೊಂಡ್ರೆ ನಮ್ಗೆ ಅಲ್ಲಿ ಜಾಗ ಸಿಗತ್ತೆ, ಇಲ್ಲಿ ಕಲ್ತ್ಕೊಳ್ದೇ ಇದ್ದರೆ ನಮ್ಗೆ ಅಲ್ಲಿ ಜಾಗ ಇಲ್ಲ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ನಮಗೆ ಜಾಗ ಇಲ್ಲ ಅಲ್ಲಿ. ಇಲ್ಲಿ ಕಲ್ತ್ಕೊಂಡು ನಾವು ಏನು ಕಲ್ತ್ಕೊಳ್ಳೋದಕ್ಕೋಸ್ಕರ ಬಂದಿದ್ವಿ ಅದು ನಾವು ಪೂರ್ತಿ ಕಲ್ತ್ಕೊಂಡ ಮೇಲೇ ಅಲ್ಲಿ ನಮಗೆ ಜಾಗ ಸಿಗತ್ತೆ. ಯಾವುದು ಒಂದು ನಾವು ಕಲಿಬೇಕು ಅಂತೇಳಿ ಇಲ್ಲಿಗೆ ಬಂದಿದ್ದೀವಿ, ಈ ಭೂಮಿ ಮೇಲೆ ಬಂದಿದ್ದೀವಿ,
ಅದನ್ನು ನಾವು ಕಲ್ತ್ಕೋಬೇಕು. ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಬೇಜಾರು ಮಾಡಿಕೊಂಡು ಅಳೋದಲ್ಲ, ದುಃಖ ಪಡೋದಲ್ಲ. ನನಗೆ ಅವರು ಪ್ರಸಾದ ಕೊಡಲಿಲ್ಲ, ಅವ್ರು ನನಗೆ ನೋಡಿದನ್ನು ಮಾತಾಡ್ದೇನೆ ಹೋದರು, ನನಗೆ ಅವರು ಅವಮಾನ ಮಾಡಿದರು ಅಂಥೇಳಿ ನಮ್ಮ ಸ್ಥಿತಿಯನ್ನು ನಾವೇ ತಿಳ್ಕೋಬೇಕು. ನಾನು ಅದಕ್ಕೆ ಇನ್ನೂ ದುಃಖ ಪಡ್ತಾ ಇದ್ದೀನಿ ಅಂದರೆ ನಾನು ಕಲ್ತ್ಕೊಳ್ಳೋದು ಇನ್ನೂ ಎಷ್ಟೋ ಇದೆ, ನಾನು ಕಲ್ತ್ಕೋಬೇಕು ಅನ್ನೋದು ಆ ತಪನೆ ನಮಗಿರಬೇಕು. ಹೇಗೆ ಒಂದು ಕಲ್ಲಿಗೆ ನಾವು ಪೆಟ್ಟಾಕಿದ್ರೂ ಕೂಡ ಅದು ದ್ವೇಷವನ್ನು ಇಟ್ಕೊಳ್ಳೋದಿಲ್ವೋ, ಹೇಗೆ ಒಂದು ಮರಕ್ಕೆ ಆದರೆ ಭಯ ಪಡತ್ತೆ, ಜೀವ ಭಯ ಅನ್ನೋದು ಎಲ್ರಿಗೂ ಕೂಡ ಇರುತ್ತೆ. ನಾವು ಒಂದು ಮರವನ್ನು ನಾವು ಕಡಿಯೋದಕ್ಕೆ ಹೋದರೆ ಆ ಮನಸ್ಥಿತಿಯನ್ನು ಇವಾಗ ನನಗೆ ಅವರು ಕಡಿಯೋದಕ್ಕೆ ಬಂದಿದ್ದಾರೆ ಅಂಥೇಳಿ ಆ ಮರಕ್ಕೆ ಅವರು ಎಲ್ಲೋ ಒಂದು ಯೋಚನೆ ಎಲ್ಲೋ ಮಾಡ್ತಾ ಇರ್ತಾರೆ, ಆದರೆ ಅವ್ರ ಯೋಚನೆಯ ತರಂಗಗಳು ಇಲ್ಲಿವರೆಗೂ ಬಂದು ತಲುಪತ್ತೆ ಫ್ರೆಂಡ್ಸ್. ಆ ಯೋಚನೆಯಿಂದ ಅದು ಭಯ ಪಡತ್ತೆ. ಓ, ಇವಾಗ ನನಗೆ ಈ ಮರವನ್ನು ನನಗೆ ಉರುಳ್ಸೋಕೆ ಬರ್ತಾ ಇದ್ದಾರೆ, ಬೇರೆ ಸಮೇತ ನನಗೆ ಕಿತ್ತಾಕ್ತಾರೆ ಅಂತೇಳಿ ಭಯ ಪಡತ್ತೆ. ಆದರೆ ಅವರಿಗೆ ಅದು ಶ್ರಾಪ ಹಾಕೋದಿಲ್ಲ. ಯಾಕೆಂದರೆ ಅದಕ್ಕೆ ಗೊತ್ತಿದೆ, ನಾನು ಇದನ್ನು ಇವಾಗ ಸ್ವೀಕಾರ ಮಾಡಿಕೊಳ್ಳೇಬೇಕು. ಅದಕ್ಕೆ ಶ್ರಾಪ ಹಾಕೋದ್ರಿಂದ ನಾನು ಮತ್ತೆ ಇನ್ನೊಂದು ಜನ್ಮವನ್ನು ತಗೋಬೇಕಾಗತ್ತೆ. ಈ ಮಾನವರು ಎಷ್ಟೋ ಜನ್ಮ ತಗೊಂಡ್ರೂ ಕೂಡ ಈ ಮರಕ್ಕೆ ಜೀವಿಸೋದಕ್ಕೆ ಬಿಡೋದಿಲ್ಲ, ಅದು ಶ್ರಾಪ ಹಾಕೋದಿಲ್ಲ. ಅದಕ್ಕೆ ಗೊತ್ತಿದೆ ಆ ಮರಕ್ಕೆ ಶ್ರಾಪ ಹಾಕಿದರೆ ನಾನು ಇನ್ನೊಂದು ಜನ್ಮ ತಗೋಬೇಕಾಗತ್ತೆ, ಇನ್ನೊಂದು ಜನ್ಮದಲ್ಲಿ ಈ ಮಾನಸರು ನನಗೆ ಹೀಗೆ ಕಡಿತಾರೆ ಅಂಥೇಳಿ. ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಎಷ್ಟೋ ಜನಕ್ಕೆ ಶ್ರಾಪ ಆಗ್ತಾ ಇದ್ದೀವಿ. ಮತ್ತೆ ಅದು ಆ ಶ್ರಾಪ ಹಾಕಿರೋದು ಅವ್ರು ಅನುಭವಿಸ್ತಾ ಇದ್ರೆ ನಾವೇ ಬರಬೇಕು ಅವ್ರನ್ನ ಸರಿ ಮಾಡೋದಕ್ಕೆ. ಈ ಸೂಕ್ಷ್ಮತೆ ನಮಗೆ ಗೊತ್ತಿಲ್ಲ. ನಮ್ಮಿಂದನೇ ಮತ್ತೆ ಅದು ಸರಿ ಆಗಬೇಕು. ನಮ್ಮ ಒಂದು ಶ್ರಾಪದಿಂದ ಅವರು ಅನುಭವಿಸ್ತಾ ಇದ್ದಾರೆ, ಆ ದುಃಖದಿಂದ ಅವರು ಜೀವಿಸ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಜನ್ಮಕ್ಕೆ ಎತ್ತಿ ನಾವು ಇನ್ನೊಂದು ಜನ್ಮದಲ್ಲಿ ಅವ್ರಿಗೆ ನಾವು ಸರಿ ಮಾಡುವವರೆಗೂ ಕೂಡ ಅದು ಶ್ರಾಪ ಅದು ಬಿಟ್ಟು ಹೋಗಿರೋದಿಲ್ಲ. ಅದ್ರ ಜೊತೆಗೆ ನಾವು ಕೂಡ ಅನುಭವಿಸೋದಕ್ಕೆ ನಾವು ಕೂಡ ಬರ್ತೀವಿ. ಇಲ್ಲಿ ಶ್ರಾಪ ಹಾಕಿಸ್ಕೊಂಡವರು ಕೂಡ ಅನುಭವಿಸ್ತಾರೆ, ಶ್ರಾಪ ಆಗದವರು ಕೂಡ ಅನುಭವಿಸ್ತಾ ಇರ್ತಾರೆ ಜನ್ಮವನ್ನು ತಾಳಿ. ಅದಕ್ಕೆ ಏನೇ ಒಳ್ಳೆಯದೇ ಮಾಡಿರಲಿ ಕೆಟ್ಟದ್ದೇ ಮಾಡಿರಲಿ ಅದನ್ನು ನಾವು ಮರೆಯೋದನ್ನು ಕಲ್ತ್ಕೋಬೇಕು. ಯಾವುದನ್ನು ಮರೆಯೋದನ್ನು ನಾವು ಕಲ್ತ್ಕೋಬೇಕು, ಅದು ಮರೆಯೋದಿಲ್ಲ. ಯಾವುದನ್ನು ನಾವು ನೆನಪು ಮಾಡಿಕೊಂಡು ನಾವು ಜೀವಿಸಬೇಕು, ಅದು ನಾವು ನೆನಪಲ್ಲಿ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಯಾವುದನ್ನು ನಾವು ಮರಿಬೇಕು ಅದನ್ನು ನಾವು ಸಂಪೂರ್ಣವಾಗಿ ಮರೆತು ಬಿಡಬೇಕು. ಯಾವುದನ್ನು ನೆನಪಲ್ಲಿ ಮಾಡ್ಕೋಬೇಕು, ನಾವು ನಮ್ಮ ಒಂದು ಆತ್ಮದ ಸ್ಥಿತಿ ನಾವು ಮುಂದೆ ಹೋಗ್ಬೇಕಂದ್ರೆ ಹಿಂದೆ ಖನಿಜ ವೃಕ್ಷ ಪ್ರಾಣಿ ಆಗಿರೋದನ್ನೆಲ್ಲ ನಾವು ನೆನಪು ಮಾಡ್ಕೋಬೇಕು. ನಾವು ಅದನ್ನು ನೆನಪು ಮಾಡ್ಕೊಳ್ತಾ ಇಲ್ಲ. ನನಗೆ ಅವರು ಬೈದರು, ನನಗೆ ಅವರು ಮಾತಾಡಲಿಲ್ಲ, ನನಗೆ ಅವರು ಅವಮಾನ ಮಾಡಿದರು. ನೋಡಿ, ಇಂತಹ ನೆನಪುಗಳಿಂದ ನಾವು ದುಃಖ ಪಡ್ತಾ ಇದ್ದೀವಿ. ಇಂತಹ ನೆನಪುಗಳು ನಾವು ಬಿಡ್ತಾ ಇಲ್ಲ. ಇದನ್ನು ನಮಗೆ ಕಾಡ್ತಾ ಇದೆ ಪದೇ ಪದೇ. ನಾವು ಯಾವುದನ್ನೇ ನೆನಪು ಮಾಡ್ಕೋಬೇಕು, ನಾನು ಹೇಗೆ ಬಂದೆ, ನಾನು ಹೇಗೆ ಜೀವಿಸ್ತಾ ಇದ್ದೆ, ಆ ಖನಿಜದಲ್ಲಿ ಹೇಗೆ ಜೀವಿಸ್ತಾ ಇದ್ದೆ, ಆ ವೃಕ್ಷದಲ್ಲಿ ನಾನು ಹೇಗೆ ಜೀವಿಸ್ತಾ ಇದ್ದೆ, ಅವುಗಳ ಮಾತುಗಳನ್ನು ನಾನು ಎಲ್ಲವನ್ನೂ ಕೂಡ ಮರ್ತು ಬಿಟ್ಟಿದ್ದೀನಿ. ಅದನ್ನು ಮತ್ತೆ ನಾನು ನೆನಪು ಮಾಡ್ಕೋಬೇಕು. ನೆನಪು ಮಾಡಿಕೊಂಡು ಮತ್ತೆ ನಾನು ಸಾಗಬೇಕು, ಮುಂದೆ ಸಾಗಬೇಕು ಅಂಥೇಳಿ ಈ ನೆನಪುಗಳು ಎಲ್ಲ ನಾವು ಮಾಡ್ಕೋಬೇಕಾಗಿರೋದು.
ಯಾವುದನ್ನು ಮರಿಬೇಕು ಅದು ನಾವು ಮರಿತಾ ಇಲ್ಲ, ಯಾವುದನ್ನು ನೆನಪಿಸ್ಕೋಬೇಕು ಅದನ್ನು ನಾವು ನೆನಪಿಸ್ಕೊಳ್ತಾ ಇಲ್ಲ. ನಾವು ಧ್ಯಾನಕ್ಕೆ ಕೂತ್ಕೊಂಡು ನಾವು ಎಲ್ಲಿಂದ ಬಂದಿದ್ದೀವಿ, ನಾವು ಕಲಿಬೇಕು ಅನ್ನೋದು ನಮಗೆ ತಪ್ಪನೆ ಇದ್ದರೆ ನಾವು ತಿಳ್ಕೊಳ್ತೀವಿ. ದಿನಾಲೂ ಕೂಡ ಸ್ವಲ್ಪ ಸ್ವಲ್ಪವಾಗಿ ನಾವು ತಿಳ್ಕೊಳ್ತಾ ಇರ್ತೀವಿ. ಎಲ್ಲನೂ ಕೂಡ ಒಂದೇ ಸತಿ ನಮಗೆ ನೆನಪಿಗೆ ಬರೋದಿಲ್ಲ, ಸ್ವಲ್ಪ ಸ್ವಲ್ಪವಾಗಿ ನಮಗೆ ನೆನಪಿಗೆ ಬರ್ತಾ ಇರುತ್ತೆ. ಮಧ್ಯದಲ್ಲಿ ಯಾರೂ ಕೂಡ ಕಣ್ಣು ಬಿಡಬೇಡಿ ಫ್ರೆಂಡ್ಸ್. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ. ನಾವು ಇವಾಗ ಧ್ಯಾನಕ್ಕೆ ನಾವು ಬಂದಿದ್ದೀವಿ ಅಂದರೆ ಒಂದು ಕಲ್ಲಿನ ಒಂದು ಆಳದಲ್ಲಿ ಹೋಗಿ ಖನಿಜದಲ್ಲಿ ಇರುವಂಥ ಎಲ್ಲ ಯಾವುದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂದ್ಕೊಂಡಿದ್ದೀವಿ ಅದರ ಆಳದಲ್ಲಿ ಹೋಗಿ ನಾವು ತಿಳ್ಕೊಳ್ತೀವಿ. ಹಾಗೆ ನಾವು ಎಷ್ಟೋ ಜನ್ಮ ಶರೀರವನ್ನು ತಗೊಂಡಿರುವಂಥ ಒಬ್ಬೊಬ್ಬರು ಒಂದೊಂದು ರೀತಿಯ ಜೀವನವನ್ನು ಜೀವಿಸ್ತಾ ಇರ್ತಾರೆ. ಅವರ ಬಗ್ಗೆ ನಾವು ತಿಳ್ಕೊಂಡು ಅವರ ಆಳಕ್ಕೆ ಹೋದರೆ ಮತ್ತೆ ಆ ಜನ್ಮವನ್ನು ನಾವು ತಗೊಳ್ಳೋದು ಒಂದು ಅವಶ್ಯಕತೆ ಇರೋದಿಲ್ಲ. ಅವರ ಆಳಕ್ಕೆ ಹೋಗಿ ನಾವು ತಿಳ್ಕೊಂಡ್ಬಂದರೆ ಅಲ್ಲಿಗೆ ನಮ್ಗೆ ಅದು ಆ ಒಂದು ಜನ್ಮ ತಗೋಬೇಕಾಗಿರುವಂಥ ಜನ್ಮ ಅವರ ಆಳದಲ್ಲಿ ಹೋಗಿ ನಾವು ತಿಳ್ಕೊಂಡು ಅಷ್ಟೇ ಅದು ಜನ್ಮ ಆಯಿತು. ಮತ್ತು ಇನ್ನೊಂದು ತಾಯಿ ಗರ್ಭದಲ್ಲಿ ಹುಟ್ಟಿ ಒಂದು ಕುಟುಂಬದಲ್ಲಿ ಹುಟ್ಟಿ ನಾವು ಬೆಳೆದು ಮತ್ತೆ ಅನುಭವ ಮುಖಾಂತರನೇ ತಿಳ್ಕೋಬೇಕಂತ ಏನೂ ಇಲ್ಲ ಫ್ರೆಂಡ್ಸ್. ಇದು ಯಾವಾಗಿರತ್ತೆ ಅಂದರೆ ಧ್ಯಾನ ಮಾಡದೇ ಇರೋರಿಗೆ ಶರೀರಗಳನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತಗೋಬೇಕಾಗತ್ತೆ. ಧ್ಯಾನ ಮಾಡೋರಿಗೆ ನಮಗೆ ಯಾವೊಂದು ಅನುಭವ ಆಗಿಲ್ಲ, ಅವ್ರ ಆಳಕ್ಕೆ ಹೋಗಿ ಅದನ್ನು ತಿಳ್ಕೊಂಡು ಮತ್ತೆ ಆ ಜನ್ಮದಿಂದ ನಾವು ಮುಕ್ತರಾಗ್ಬೋದು. ಇನ್ನೊಂದು ಶರೀರ ತಗೋಬೇಕು ಅಂತ ಏನೂ ಇಲ್ಲ. ಇವಾಗ ನಾವು ತುಂಬ ಶ್ರೀಮಂತರಾಗಿದ್ದೀವಿ, ನಮಗೆ ಧ್ಯಾನ ಸಿಕ್ತು, ತುಂಬ ಆರೋಗ್ಯವಾಗಿದೆ, ತುಂಬ ಶ್ರೀಮಂತರಾಗಿದ್ದೀವಿ, ನಮಗೆ ಇವಾಗ ಧ್ಯಾನ ಸಿಕ್ತು. ಆದರೆ ಈ ಆತ್ಮಕ್ಕೆ ಬಡತನದ ಒಂದು ಅನುಭವನೇ ಇಲ್ಲ ಅಂದರೆ ಇವಾಗ ನಾವು ಧ್ಯಾನ ಮಾಡ್ತಾ ಇದ್ದೀವಿ, ತುಂಬ ಒಂದು ಶ್ರೀಮಂತನದ ಮನೆತನದಲ್ಲೇ ಹುಟ್ಟಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ನಮಗೆ ಈ ಆತ್ಮಕ್ಕೆ ಯಾವಾಗಲೂ ಕೂಡ ಬಡತನದ ಒಂದು ಕುಟುಂಬದಲ್ಲೇ ಹುಟ್ಟೇ ಇಲ್ಲ, ಅದರ ಒಂದು ಅನುಭವನೇ ಆಗಿಲ್ಲ ಅಂತ ಅಂದ್ಕೊಳ್ಳೋಣ. ಶ್ರೀಮಂತದ ಮನೆಯಲ್ಲೇ ಎಷ್ಟೋ ಜನ್ಮಗಳನ್ನು ತಗೊಂಡು ಬಂದಿದೆ, ಆದರೆ ಬಡತನದ ಒಂದು ಅನುಭವನೇ ಇಲ್ಲ ಈ ಆತ್ಮಕ್ಕೆ. ಮತ್ತು ಶ್ರೀಮಂತನದ ಮನೆತನದಲ್ಲೇ ಹುಟ್ಟಿ ಮತ್ತು ಆಧ್ಯಾತ್ಮಿಕದಲ್ಲಿನೂ ಕೂಡ ಜೀವಿಸ್ತಾ ಇದ್ದಾರೆ, ಧ್ಯಾನವನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ಆತ್ಮ ತಿಳ್ಕೊಳ್ಳತ್ತೆ, ನನ್ನ ಒಂದು ಬಡತನದ ಒಂದು ಅನುಭವದಲ್ಲಿ ನಾನು ಯಾವತ್ತೂ ಕೂಡ ಜನ್ಮನೇ ತಗೊಂಡಿಲ್ವಲ್ಲ, ನೋಡೋಣ ಆ ಒಂದು ಬಡತನದ ಒಂದು ಅನುಭವ ಹೇಗಿರುತ್ತೋ ಅಂಥೇಳಿ ಯಾರು ಬಡತನದಲ್ಲಿ ಹುಟ್ಟಿರ್ತಾರೋ ಅವರು ಒಂದು ಆಳಕ್ಕೆ ಹೋಗಿ ತಿಳ್ಕೊಂಡು ಬರ್ತಾರೆ. ಇಷ್ಟು ಒಂದು
ಈಜಿ ಆಗಿರುವಂಥ ವಿಷಯ ನಾವು ತಿಳ್ಕೊಳ್ದೇನೆ ಎಷ್ಟೋ 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 ವರ್ಷ, ಸಾವಿರಾರು ವರ್ಷಗಳಿಂದ ಶರೀರವನ್ನು ತಗೊಳ್ತಾ ಇದ್ದೀವಿ. ಸಾವಿರಾರು ವರ್ಷಗಳಿಂದ ಹೀಗೆ ನಾವು ಶರೀರವನ್ನು ತಗೊಳ್ತಾ ಅನುಭವ ಮುಖಾಂತರನೇ ತಿಳ್ಕೊಬೇಕು ಅಂಥೇಳಿ ಶರೀರದಲ್ಲಿ ಇದ್ದು, ಶರೀರದಲ್ಲೇ ಇದ್ದು ನಾವು ಎಲ್ಲ ಅನುಭವಗಳನ್ನು, ಎಲ್ಲರ ಒಂದು ಅನುಭವಗಳನ್ನು ಕೂಡ ತಿಳ್ಕೊಬೋದು. ನಾವು ಯಾವುದನ್ನು ತಿಳ್ಕೊಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು. ಆದರೆ ಆ ಜ್ಞಾನವನ್ನು ನಾವು ಪಡ್ಕೊಂಡಿರ್ಬೇಕು ಅಷ್ಟೇ. ಸಿಂಪಲ್ ಇದು. ನಾವು ಆ ಜ್ಞಾನವನ್ನು ಪಡ್ಕೊಂಡಿರಬೇಕು ಸಾಧನೆಯಿಂದ. ಯಾರು ಸಾಧನೆ ಮಾಡ್ತಾರೆ ಅಂಥವ್ರಿಗೆ ಈ ಜ್ಞಾನ ಸಿಗತ್ತೆ. ಇಲ್ಲಿ ಮಾನವರ ಒಂದು ಜನ್ಮದಲ್ಲಿ ಯಾವ ಒಂದು ಅನುಭವವನ್ನು ತಗೊಂಡಿರೋದಲ್ವೋ ಅವರು ಆಳಕ್ಕೆ ಹೋಗಿ ಆ ಅನುಭವವನ್ನು ತಗೊಳ್ತಾ ಭಗವಂತನ ಸಾಂಗತ್ಯದಲ್ಲಿ ಇದ್ದು, ಭಗವಂತನ ಜೊತೆಗಿದ್ದು, ಭಗವಂತ ಏನು ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಭಾಗಿಯಾಗ್ತಾರೆ ಧ್ಯಾನ ಮಾಡೋರು. ಲೋಕ ಕಲ್ಯಾಣದ ಒಂದು ಕೆಲಸಕ್ಕೋಸ್ಕರ ಕೈ ಹಾಕ್ತಾರೆ. ಯಾಕಪ್ಪ ನಾನು ಇನ್ನೊಂದು ಜನ್ಮ ತಗೋಬೇಕು, ಅನುಭವ ಯಾವುದ ಈ ಆತ್ಮಕ್ಕೆ ಅನುಭವ ಆಗಿಲ್ವೋ, ಯಾರು ಅಂಥ ಒಂದು ಜೀವನವನ್ನು ಜೀವಿಸ್ತಾ ಇರ್ತಾರೋ ಅಂಥವ್ರ ಒಂದು ಆಳಕ್ಕೆ ಹೋಗಿ ಕಲ್ತ್ಕೊಂಡ್ಬಂಡ್ರೆ ಆಯಿತು. ಮತ್ತೆ ನಾನು ಮುಂದೆ ಸಾಗಬೇಕು ಅನ್ನೋದು ಆ ಜ್ಞಾನ ಇರುತ್ತೆ ಧ್ಯಾನ ಮಾಡೋರಿಗೆ. ನಾನು ನನ್ನ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಇದನ್ನೇ ಹೇಳ್ಕೊಂಡು ಬಂದಿದ್ದೀನಿ. ನಾನು ಏನಾದರೂ ಒಂದು ಅನುಭವ ಆಗಿದ್ದರೆ ಅದನ್ನು ಅವ್ರಿಗೆ ನಾನು ಹೇಳ್ತಾ ಇರ್ತೀನಿ. ನನ್ನ ಮಾತು ಕೇಳಿನೇ ನೀವು ಎಷ್ಟೋ ಜನ್ಮಗಳನ್ನು ದಾಟಬಹುದು. ನನ್ನ ಮಾತು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಆ ಅನುಭವಕ್ಕೋಸ್ಕರ ನೀವು ಇನ್ನೊಂದು ಶರೀರ ತಗೋಬೇಕಾಗತ್ತೆ ಅಂಥೇಳಿ. ಈ ರೀತಿ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಇದ್ದಾಗಲೇ ಇಂಥ ಒಂದು ಸೂಕ್ಷ್ಮತೆಯನ್ನು ಹೇಳ್ಕೊಡ್ಬೇಕು. ಇದೇ ಬ್ರಹ್ಮಜ್ಞಾನ, ಬ್ರಹ್ಮವಿದ್ಯೆ. ಪ್ರಾಪಂಚಿಕದ ಒಂದು ಜ್ಞಾನದ ಜೊತೆಗೆ, ಅಕ್ಷರ ಜ್ಞಾನದ ಜೊತೆಗೆ ಬ್ರಹ್ಮಜ್ಞಾನನೂ ಕೂಡ ನಾವು ಹೇಳ್ಕೊಡ್ಬೇಕು. ಆದರೆ ನಾವು ಇಲ್ಲಿ ದೊಡ್ಡವರು ಏನು ಮಾಡ್ತೀವಿ, ಅವ್ರಿಗೆ ಪಾಪ ಅವ್ರ ಮಕ್ಕಳಿಗೆ ಹಣದ ಆಸೆಯನ್ನು ಇದೇ ರೀತಿಯೇ ಹಣದ ಸಂಪಾದನೆ ಮಾಡಬೇಕು, ಹೀಗೇ ಜೀವಿಸ್ಬೇಕು, ಹೀಗೇ ಇರಬೇಕು ಅಂಥೇಳಿ ಆ ರೀತಿ ಮಕ್ಕಳಿಗೆ ನಾವು ತುಂಬಿ 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 ನಾವು ಎಷ್ಟು ಜನ್ಮಗಳನ್ನು ಹೀಗೆ ತಗೊಂಡು ಬರ್ತಾ ಇದ್ದೀವಿ. ಆ ಮಕ್ಕಳಿಗೂ ಕೂಡ ಅದೇ ರೀತಿಯೇ ನಾವು ಅಭ್ಯಾಸ ಮಾಡ್ತೀವಿ, ಅಭ್ಯಾಸ ಮಾಡಿಸ್ತೀವಿ ನಾವು. ಭಯ ಪಡಿಸ್ತಾ ಇರ್ತೀವಿ ಮಕ್ಕಳಿಗೆ. ಆ ಭಯದಿಂದ ಮಕ್ಕಳು ಕೂಡ ಅದೇ ರೀತಿಯೇ ಕಲ್ತ್ಕೊಂಡ್ಬಿಡ್ತಾರೆ. ಅವರು ಕೂಡ ಅದೇ ಭಯದಿಂದನೇ ಜೀವಿಸ್ತಾ ಇರ್ತಾರೆ. ಮತ್ತು ಅವ್ರ ಮಕ್ಕಳಿಗೆ ಹೇಳ್ತಾ ಇರ್ತಾರೆ. ನಾವು ಹೀಗೆ ಜೀವಿಸ್ಕೊಂಡು ಬಂದಿದ್ದೀವಿ ಫ್ರೆಂಡ್ಸ್. ಎಲ್ಲಿವರೆಗೂ ನಾವು ಉಸಿರು ಎಂಬ ಗುರುವಿನ ಜೊತೆಗೆ ನಾವು ಇರೋದಿಲ್ವೋ ಅಲ್ಲಿವರೆಗೂ ನಮಗೆ ಸತ್ಯ ತಿಳಿಯೋದಿಲ್ಲ. ನಾವು ತಿಳ್ಕೋಬೇಕು ಸತ್ಯವನ್ನು ಗುರುವಿನ ಜೊತೆಗೆ ಇದ್ದು. ಕೇವಲ 1 ನಿಮಿಷ. ನಾರಾಯಣ
ಶ್ರೀಮನ್ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಹರೇ ನಾರಾಯಣ ಶ್ರೀಮನ್ನಾರಾಯಣ ಲಕ್ಷ್ಮೀನಾರಾಯಣ
ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ಉಸಿರು ಗಮನಿಸ್ತಾ ನಮ್ಮ ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡಬೇಕು. ನಾವು ಯಾವಾಗ ಮನಸ್ಸನ್ನು ಶೂನ್ಯ ಮಾಡ್ಕೊಳ್ತೀವಿ, ಇಂಥ ಒಂದು ಸೂಕ್ಷ್ಮತೆಯನ್ನು ನಮಗೆ ತಿಳಿಯುತ್ತೆ. ನಾವು ಬ್ರಹ್ಮಾಂಡದ ಶಕ್ತಿಯ ಜೊತೆಗೆ ಒಂದಾಗಿರ್ತೀವಿ ಮನಸ್ಸನ್ನು ಶೂನ್ಯ ಮಾಡಿಕೊಂಡಾಗ. ಕೇವಲ 30 ಸೆಕೆಂಡ್ಸ್. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಜೊತೆಗೆ ಇದ್ದು ನಮ್ಮನ್ನು ನಾವು ತಿಳ್ಕೊಳ್ತಾ ಇರಬೇಕು ಫ್ರೆಂಡ್ಸ್, ಪ್ರತಿದಿನವೂ ಕೂಡ.
ಪ್ರತಿಯೊಬ್ಬರನ್ನು ಕೂಡ ನಾವು ತಿಳ್ಕೊಳ್ತಾ ಇರಬೇಕು. ಒಬ್ಬರ ಒಂದು ಅನುಭವವನ್ನು ಕೂಡ ನಾವು ಕೇಳ್ತಾ ಇರಬೇಕು. ಎಲ್ಲರ ಅನುಭವನೂ ಕೂಡ ಕೇಳಬೇಕು. ನಾವು ಕೂಡ ನಮ್ಮ ಅನುಭವಗಳನ್ನು ಹಂಚ್ಕೋಬೇಕು. ನಮಗೆ ಏನಾಗಿದೆಯೋ ಅದು. ಬೇರೆಯವರ ಅನುಭವವನ್ನು ನಾವು ಕೇಳ್ತಾ ಇರಬೇಕು. ಆಧ್ಯಾತ್ಮಿಕದ ಅನುಭವಗಳು, ಜೀವನದ ದುಃಖದ ಅನುಭವಗಳು ಅಲ್ಲ ಕೇಳೋದು, ಕಷ್ಟದ ಅನುಭವಗಳು ಅಲ್ಲ. ಆಧ್ಯಾತ್ಮಿಕದ ಅನುಭವಗಳನ್ನು, ಆತ್ಮದ ಅನುಭವಗಳನ್ನು ನಾವು ಕೇಳಬೇಕು. ಆವಾಗಲೇ ನಾವು ಆತ್ಮದ ಸ್ಥಿತಿಯಲ್ಲಿ ನಾವು ಮುಂದೆ ಹೋಗ್ತೀವಿ. ಪ್ರಾಪಂಚಿಕದ ಕಷ್ಟ ದುಃಖಗಳ ಒಂದು ಜೀವನದ ಒಂದು ಅನುಭವವನ್ನು ಕೇಳ್ತಾ ಇದ್ದರೆ ನಾವು ಕೂಡ ಅವ್ರ ಜೊತೆಗೆ ನಾವು ಕೂಡ ಸಿಕ್ಕಾಕೊಂಡ್ಬಿಡ್ತೀವಿ. ಇವಾಗ ನಾವು ಮುಂದೆ ಬಂದಿದ್ದೀವಿ ಅಂದರೆ ನಾವು ಮುಂದೆ ಹೋಗ್ತಾ ಇರಬೇಕು. ಹಿಂದಿರೋರನ್ನ ನಾವು ಮುಂದೆ ಕರ್ಕೊಂಡು ಬರಬೇಕು. ನಾವು ಇವಾಗ ಮುಂದೆ ಬಂದಿದ್ವಿ ಅಂದರೆ ಹಿಂದೆ ಮತ್ತೆ ಹೆಜ್ಜೆ ಇಡಬಾರ್ದು, ಮುಂದೆನೇ ಸಾಗ್ತಾ ಇರಬೇಕು. ಆತ್ಮದ ಅನುಭವಗಳನ್ನು ಕೇಳ್ತಾ ಕೇಳ್ತಾ ನಾವು ಕೂಡ ಅನುಭವಗಳನ್ನು ಹಂಚಿಕೊಳ್ತಾ ಮುಂದೆ ಸಾಗ್ತಾ ಇರಬೇಕು. ಹಿಂದೆ ಎಳೆಯೋರು ನಮಗೆ ಎಷ್ಟೋ ಜನ ಇದ್ದಾರೆ. ನಾವು ಹಿಂದೆ ಹೋಗಬಾರ್ದು, ಅವ್ರನ್ನ ತಳ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು. ನಾನು ಅಷ್ಟು ಆಸ್ತಿ ಸಂಪಾದನೆ ಮಾಡಿದ್ದೆ, ಆಸ್ತಿ ಸಂಪಾದನೆ ಮಾಡಿದ್ದೆ, ನಾನು ಅದನ್ನು ಕಳ್ಕೊಂಡೆ, ಇದನ್ನು ಕಳ್ಕೊಂಡೆ ಅಂಥೇಳಿ ಇಂಥ ಮಾತುಗಳನ್ನು ಮಾತಾಡೋರ ಒಂದು ಸಾಂಗತ್ಯದಲ್ಲಿ ನಾವು ಹೋಗಬಾರ್ದು. ನಾನು ಆಧ್ಯಾತ್ಮಿಕದಲ್ಲಿ ಇದ್ದು ನಾನು ಏನು ಸತ್ಯವನ್ನು ತಿಳ್ಕೊಂಡಿರ್ತೀನೋ ಮತ್ತು ಬೇರೆಯವರು ಅದನ್ನು ಸತ್ಯವನ್ನು ತಿಳಿಸ್ತಾ ಇರ್ತಾರೋ ಅಂಥವ್ರ ಒಂದು ಸಾಂಗತ್ಯದಲ್ಲಿ ನಾವಿದ್ದರೆ ನಮ್ಮ ಆತ್ಮದ ಸ್ಥಿತಿಯಲ್ಲಿ ನಾವು ಮುಂದೆ ಹೋಗ್ತಾ ಇರ್ತೀವಿ. ಸಹಜವಾಗಿ ನಡೆಯುತ್ತಿರುವ ಉಸಿರಾಟವನ್ನು ಗಮನಿಸ್ತಾ ಇರೋಣ. ಓಕೆ ಫ್ರೆಂಡ್ಸ್, ನಿಮ್ಮ ಎರಡೂ ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರೂಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಪ್ರಕೃತಿ ಮಾತೆಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ. ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್ಸ್. ತುಂಬಾ ಅದ್ಭುತವಾಗಿತ್ತು ಮೇಡಮ್. ಧ್ಯಾನದಿಂದ ಹೊರಗೆ ಬರೋದಕ್ಕೆ ಕಷ್ಟ ಆಗ್ತಾ ಇದೆ ಇವತ್ತು. ಯಾರ್ಯಾರಿಗೆ ಧ್ಯಾನವನ್ನ ಹಾಗೆ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀರಾ ದಯವಿಟ್ಟು ಕಂಟಿನ್ಯೂ ಮಾಡಿ. ಎನರ್ಜೀಸ್ ತುಂಬಾ ಚೆನ್ನಾಗಿದೆ. ಧ್ಯಾನಕ್ಕೆ ಎಲ್ಲರೂ ಬಂದು ಜೊತೆ ಆಗಿರೋದಕ್ಕೆ ಎಲ್ಲರಿಗೂ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಕರೆಕ್ಟ್ ಆಗಿ 5 ಗಂಟೆಗೆ ಸೇರೋಣ. ಥ್ಯಾಂಕ್ ಯು ಮಾಸ್ಟರ್ಸ್. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್.